ಕಾವೇರಿ ನೀರಿನ ವಿಚಾರದಲ್ಲಿ ಕಾವೇರಿದಂತಹ ಕಿಚ್ಚು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತು. ಹೀಗಾಗಿ ಬಗೆಹರಿಸೋದಕ್ಕೆ ಸರ್ವಪಕ್ಷಗಳ ಸಭೆಯನ್ನ ಕೂಡ ಇವತ್ತು ಕರೆಯಲಾಗಿದೆ. 11 ಗಂಟೆ ಅಷ್ಟೊತ್ತಿಗೆ ಸರ್ವಪಕ್ಷಗಳ ಸಭೆಯನ್ನ ಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಾರೆ. ಇನ್ಫ್ಯಾಕ್ಟ್ ಬೆಳಗ್ಗೆ 11 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಇರುತ್ತೆ. ವಿಪಕ್ಷದ ನಾಯಕರು, ಮಾಜಿ ಸಿಎಂ, ನೀರಾವರಿ ತಜ್ಞರು ಎಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಕಾವೇರಿ ಜನಪ್ರತಿನಿಧಿಗಳು ಅಂದರೆ ಆ ಭಾಗದಲ್ಲಿರುವಂತಹ ಎಂಎಲ್ಎಗಳು, ಕಾನೂನು ತಜ್ಞರು ಸಭೆಯಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುಗಡೆ ಮಾಡೋ ಕುರಿತಂತೆ ಚರ್ಚೆಯನ್ನ ಮಾಡ್ತಾರೆ. CWMA ಆದೇಶ ಪಾಲನೆ ಮಾಡಬೇಕಾ, ಮುಂದಿನ ಆಯ್ಕೆಗಳೇನು, ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಹೇಗಿರಬೇಕು, ಆಮೇಲೆ ಈಗೇನೋ ಮಳೆ ಬರ್ತಾ ಇದೆ, ಡ್ಯಾಮ್ಗಳಿಗೆ ಒಳ್ಳೆ ಪ್ರಮಾಣದಲ್ಲಿ ನೀರಿನ ಹರಿವಿದೆ, ಹಂಗಂದ ಮಾತ್ರ ರಿಲ್ಯಾಕ್ಸ್ ಆಗಬೇಕಾ, ಅಥವಾ ಮುಂಜಾಗ್ರತಾ ಕ್ರಮಗಳಾಗಿ ಯಾವ ಹೆಜ್ಜೆಯನ್ನು ಇಟ್ಟರೆ ಕರ್ನಾಟಕ ಒಳ್ಳೆಯದು, ಇದೆಲ್ಲವೂ ಕೂಡ ಆಗುತ್ತೆ. ಮತ್ತು ಸರ್ವಪಕ್ಷಗಳ ಸಭೆ ಯಾಕೆ ಕ್ರೈಸಿಸ್ ಟೈಮ್ನಲ್ಲಿ ಕರೀತಾರೆ ಅಂದರೆ ಏಕರೂಪದ ನಿರ್ಧಾರವನ್ನು ತೋರಿಸೋದಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋದರೂ ಒಂದೇ ಧ್ವನಿಯಲ್ಲಿ ಮಾತಾಡೋದಕ್ಕೆ. ಆಮೇಲೆ ಐತಿಹಾಸಿಕ ಕಾನೂನು ಹೆಜ್ಜೆಗಳಿಗೂ ಕೂಡ ಕೆಲವು ಸಲ ಸರ್ವಪಕ್ಷಗಳ ಸಭೆ ಹಸಿರು ನಿಶಾನೆಯನ್ನು ತೋರಿಸಬೇಕಾಗತ್ತೆ. ರಾಜಕೀಯ ಕೆಸರಚಾಟ ಮಾಡೋದು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು, ಮೆಸೇಜ್ ಆಫ್ ಸ್ಟೇಟ್ ಯೂನಿಟಿ, ಅದನ್ನು ತೋರಿಸೋದಕ್ಕೂ ಕೂಡ ಮಾಡ್ತಾರೆ. 3-4 ದಿನಗಳ ಹಿಂದೆ ಈ ಸಭೆಯನ್ನು ಆರ್ಗನೈಸ್ ಮಾಡಿದಾಗ ಕಾವೇರಿ ಕೊಳ್ಳದಲ್ಲಿ ಚಿತ್ರಣ ಕಂಪ್ಲೀಟ್ ಬೇರೆ ಇತ್ತು ಮತ್ತು ತಮಿಳುನಾಡಿಗೆ ತಕ್ಕ ಉತ್ತರ ಕೊಡಬೇಕಿತ್ತು. ಸರ್ಕಾರ ಸಕ್ರಿಯವಾಗಿರಲಿಲ್ಲ ಅನ್ನೋದೆಲ್ಲ ಸಿಟ್ಟು. ಈ 3-4 ದಿನದಲ್ಲಿ ಪ್ರಕೃತಿನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೂಚನೆಗಳು. ಹೀಗಾಗಿ ಇವತ್ತೇನಾದರೂ ಗಟ್ಟಿ ನಿರ್ಧಾರಗಳನ್ನು ತಗೊಳ್ತಾರಾ ಅಥವಾ ಸ್ವಲ್ಪ ವೇಟ್ ಮಾಡಿ ಮತ್ತೆ ಇನ್ನೊಂದು ಸಲ ಮೀಟಿಂಗ್ ಮಾಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಡಿಸಿಷನ್ಸಿಗೆ ಬರ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ರೈತರು ಮತ್ತು ಸಾರ್ವಜನಿಕರಿಗೂ ಕೂಡ ಧೈರ್ಯ ತುಂಬೋದಕ್ಕಾಗಿ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಒಟ್ಟಾಗಿ ಬರ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. 3-4 ದಿನಗಳಲ್ಲಿ ಚಿತ್ರಣವೇ ಕಂಪ್ಲೀಟ್ ಬದಲಾಗಿದೆ. ಕಾವೇರಿ ಕೊಳ್ಳದಲ್ಲಿ ಶುಭ ಸಮಾಚಾರ ಕೇಳಿ ಬರ್ತಾನೆ ಇದೆ. ಸೊ ಇಂಥ ಟೈಮ್ನಲ್ಲಿ ಸರ್ವಪಕ್ಷ ಸಭೆ ಏನೇನು ಆಗ್ಬೋದು, ಇವತ್ತು ಯಾರೆಲ್ಲ ಭಾಗಿಯಾಗುವಂತಹ ಸಾಧ್ಯತೆಗಳು ಇದಾವೆ? ಮೊದಲನೇದಾಗಿ ಕೇಂದ್ರದ ಸಚಿವರುಗಳು ಮತ್ತು ರಾಜ್ಯದ ಎಲ್ಲ ಸಂಸದರುಗಳು ಮತ್ತು ವಿರೋಧ ಪಕ್ಷಗಳು ಅಂದ್ರೆ JDS BJP ನಾಯಕರುಗಳು ಒಳಗೊಂಡಂತೆ ಎಲ್ಲರೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಪ್ರಮುಖವಾಗಿ ಇಷ್ಟು ದಿನ ಇದ್ದಂತೆ ಬೆಳವಣಿಗೆ ಬೇರೆ, ಯಾಕಂದ್ರೆ ಮಳೆ ಸಾಕಷ್ಟ ಇತ್ತು, ಮಳೆ ಸರಿ ಇರ್ಲಿಲ್ಲ ಮತ್ತು ನೀರು ಕಡಿಮೆ ಇದ್ದಾಗಲೂ ಕೂಡ ನೀರು ಬಿಡ್ಲೇಬೇಕಾದ ಅನಿವಾರ್ಯತೆ ಇತ್ತು. ಆದ್ರೆ ಕಳೆದ 3-4 ದಿನದಿಂದ ಸಿನಾರಿಯೋ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಸಂಕಷ್ಟ ಎದುರಾದ್ರೆ ಮತ್ತು ಮಳೆ ಕಡಿಮೆ ಆದ್ರೆ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದ್ರೆ ಅದಕ್ಕೆ ಪೂರಕವಾಗಿ ನಮ್ಮ ಲೀಗಲ್ ಬ್ಯಾಟಲ್ ಹೇಗಿರ್ಬೇಕು ಅನ್ನುವಂಥ ವಿಚಾರ ಮತ್ತು ನಾವು ಯಾವ ವಿಚಾರದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದಕ್ಕೆ ಸರ್ವಪಕ್ಷಗಳ ಅಭಿಪ್ರಾಯವನ್ನು ಕೂಡ ಪಡೆಯುವುದೊಂದು ಭಾಗ ಮತ್ತು ಕೇಂದ್ರದ ಮೇಲೆ ಒತ್ತಡ ತರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವುದಕ್ಕಾದ್ರೂ ಅವಕಾಶ ಇದೆ ಅದ್ರ ವಿಚಾರವೂ ಕೂಡ ಇದರಲ್ಲಿ ಚರ್ಚೆಯ ಭಾಗವಾಗಿರುತ್ತೆ. ಇವೆಲ್ಲವೂ ಸೇರಿ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನ ತಮ್ಮ ಗೃಹ ಕಚೇರಿ ಕೃಷ್ಣದಲ್ಲಿ ಕರೆದಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಓಕೆ, ಕಾವೇರಿ ನೀರಿಗಾಗಿ ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಕರೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಡಿಸಿಷನ್ ಏನಾಗುತ್ತೆ, ಡಿಸಿಷನ್ ತಗೊಳ್ತಾರ ಅಥವಾ ಸ್ವಲ್ಪ ದಿನ ವೇಟ್ ಆ್ಯಂಡ್ ವಾಚ್ ಅನ್ನೋ ರೀತಿನಲ್ಲಿ ಮಾಡ್ತಾರಾ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಆಮೇಲೆ ಜಲತಜ್ಞರು ಅಧಿಕಾರಯುತವಾಗಿ ಮಾತಾಡ್ತಾರೆ, ಏನು ಮಾಡ್ಬೋದು, ಸರ್ಫೇಸ್ ವಾಟರ್ ಎಷ್ಟಿದೆ, ನಮಗೆ ಬರ್ತಾ ಇರೋ ನೀರಿನ ಪ್ರಮಾಣ ನೋಡಿದ್ರೆ ಇನ್ನೊಂದು 15 ದಿವಸದಲ್ಲಿ ಡ್ಯಾಮ್ ತುಂಬುತ್ತಾ, ಆಮೇಲೆ ನಾಲೆಗಳಿಗೆ ನೀರು ಹರಿಸ್ಬೇಕಾ ಬೇಡವಾ, ಡಿಸಿಷನ್ ಎಲ್ಲ ತಗೊಳ್ತಾರ ನೋಡಬೇಕು. ಸ್ಪಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ನೀರು ಬಿಡುವುದಿಲ್ಲ ಅಂತ ಹೇಳಿ ದಯವಿಟ್ಟು ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ, ಜನರ ಬದುಕಿಗೆ ಏನು ತೊಂದರೆ ಆಗಬಾರ್ದು. ನಾವೆಲ್ಲ ಒಂದೇ ದೇಶದವರು, ನಮ್ಮ ಪರಿಸ್ಥಿತಿ ಅವ್ರಿಗೂ ಅರಿವಿದೆ, ಅವರ ಪರಿಸ್ಥಿತಿ ನಮಗೂ ಅರಿವಿದೆ. ಮಾತುಕತೆಯಲ್ಲಿ ಬಗೆಹರೋದಾದರೆ ನಾನು ಸ್ವಾಗತವನ್ನು ನಾನು ಬಯಸ್ತೇನೆ. ನಾವು ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ, ಆದರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದರೆ ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ ಅಂತ. ಹಂಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ಅಲ್ಲಿ ನೀರನ್ನ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಬಾರ್ದು. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ, ಯಾರ ಪ್ರಾಣನೂ ಹೆಚ್ಚು ಕಮ್ಮಿ ಆಗಬಾರ್ದು. ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಲೀಗಲ್ ಟೀಮ್ ಏನು ಹೇಳ್ತಾರೆ, ಆ ಭಾಗದ ನಾಯಕರುಗಳೆಲ್ಲ ಏನು ಹೇಳ್ತಾರೆ, ಅವ್ರ ಮಾತು ಕೇಳೋಣ. ನಾನು ನಿಲ್ಲಿಸೋಕ್ಕಾಗೋದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಬಿಟ್ಟಿದೆ. ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ನ್ಯಾಯಾಲಯದ ತೀರ್ಪೇನು ನಮಗೆ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ, 2 ರಾಜ್ಯಕ್ಕೆ ಕಾಪಾಡೋಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಸಂತೃಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮ